ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ವ್ಯವಹಾರಿ ಪರಿಸರ ಅನ್ನುವಂತ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ಈ ವಿಡಿಯೋಗಳದ್ದು ಇನ್ಫಾರ್ಮೇಶನ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವೇ ಮೊದಲ ವಿಡಿಯೋನ ಏನ್ ಮಾಡ್ಬೋದು ಅಂದ್ರೆ ನೋಡ್ಬೋದು. ಯಾರು ವಿಡಿಯೋನ ವೀಕ್ಷಣೆ ಮಾಡ್ತೀರಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಅದೇ ರೀತಿ ಕಮೆಂಟ್ ಮಾಡ್ರಿ. ನಿಮ್ಗೆ ಏನಾದ್ರೂ ಇನ್ನ ಬೇರೆ ಬೇರೆ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದ್ರ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನ್ ಮಾಡ್ತೀವಿ ಅಂತಂದ್ರ ವಿಡಿಯೋಗಳನ್ನ ಮಾಡ್ತೀವಿ. ಇದುವರೆಗೂ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದಾರೆ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ನಾವು ಟಾಪಿಕ್ ಹೋಗೋಣ. ಇವತ್ತು ತಗೊಂಡಿರುವಂತ ಟಾಪಿಕ್ ವ್ಯವಹಾರಿ ಪರಿಸರ ಅಂತ ಹೇಳಿ. ಈ ವ್ಯವಹಾರಿ ಪರಿಸರ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ವ್ಯವಹಾರ ಅಂದ್ರೇನು ಮತ್ತು ಪರಿಸರ ಅಂದ್ರೇನು ಇವೆರಡು ಕಾನ್ಸೆಪ್ಟ್ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳ್ಕೊಬೇಕು. ಮೊದಲು ಬಿಸ್ನೆಸ್ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತದ, ನಾವು ಲಾಭಕ್ಕೋಸ್ಕರ ವಸ್ತುಗಳದ್ದು ಅಥವಾ ಸೇವೆಗಳದ್ದು ಮಾರಾಟ ಮಾಡುವಂತದಕ್ಕೆ ನಾವ್ ಏನಂತ ಕರಿತೀವಿ, ಅದು ಖರೀದಿ ಮಾಡೋದು, ಮಾರಾಟ ಮಾಡೋದು, ಸೇವೆ ಒದಗಿಸ್ತಕ್ಕಂಥದ್ದು ಲಾಭಕ್ಕೋಸ್ಕರ ಮಾಡಿದ್ವಿ ಅಂತಂದ್ರೆ ನಾವು ಅದಕ್ಕೆ ವ್ಯವಹಾರ ಅಂತ ಕರಿತೀವಿ. ಇನ್ನು ಪರಿಸರ ಅಂತಂದ್ರೆ ನೀವು ಸಾಮಾನ್ಯವಾಗಿ ಎಲ್ಲರೂ ವಿಜ್ಞಾನದೊಳಗೆ ಕಲ್ತಿರ್ತೀರಿ. ಪರಿಸರ ಎಂದರೇನು ಅಂತೇಳಿ ಆಲ್ಮೋಸ್ಟ್ ನಾವು ಪ್ರೈಮರಿ ಸೆಕ್ಷನ್ ಇಂದ ಈ ಕ್ವಶನ್ ಬಂದಿರುತ್ತ. ಅಂದ್ರೆ ನಮ್ ಸುತ್ತಮುತ್ತಲು ಇರ್ತಕ್ಕಂತಹ ಎಲ್ಲಾ ಗಿಡ ಇರ್ಬೋದು, ಮರ ಇರ್ಬೋದು, ಪ್ರಾಣಿ ಪಕ್ಷಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಇದಕ್ಕೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಒಟ್ಟಾರೆಯಾಗಿ ಪರಿಸರ ಅಂತಾನೆ ಕರಿತೀವಿ. ಇಲ್ಲಿ ವ್ಯವಹಾರಿ ಪರಿಸರ ಅಂತ ಬಂದಾಗ ಬಿಸ್ನೆಸ್ಸಿಗೂ ಸಂಬಂಧಪಟ್ಟಂಗ ತನ್ನದೇ ಆದಂತ ಒಂದು ಪರಿಸರ ಇರುತ್ತ. ಆ ವ್ಯವಹಾರಿ ಪರಿಸರ ಅಂತಂದ್ರ ಇಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಅಂಶಗಳಿಗೆ ನಾವು ವ್ಯವಹಾರಿ ಪರಿಸರ ಅಂತ ಕರಿತೀವಿ. ಮುಖ್ಯವಾಗಿ ಇಲ್ಲಿ ವ್ಯವಹಾರಕ್ಕೆ ಪ್ರಭಾವ ಬೀರ್ತಕ್ಕಂತ ಅಂಶಗಳಲ್ಲಿ ಹೊರಗಿನ ಅಂಶಗಳು ಏನಾಗ್ತಾವ ಅಂದ್ರ ಹೆಚ್ಚಿನ ಒಂದು ಎಫೆಕ್ಟ್ ಮಾಡ್ತಕ್ಕಂಥವ್ ಇರ್ತಾವ ಅಂತ ಹೇಳಿ. ವ್ಯವಹಾರಿ ಪರಿಸರ ಎಂದರೆ ಒಂದು ಸಂಸ್ಥೆಯ ವ್ಯವಹಾರಿ ಪರಿಸರದ ನಿಯಂತ್ರಣಕ್ಕೆ ಹೊರತಾಗಿ ಆದರೆ ಸಂಸ್ಥೆಯ ವ್ಯವಹಾರದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಯಾವುದೇ ಒಂದು ಸಂಸ್ಥೆ ಇರ್ಬೋದು ಅಥವಾ ಯಾವುದೇ ಒಂದು ವ್ಯವಹಾರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಅಂಶಗಳ ಒಟ್ಟು ಮೊತ್ತವನ್ನ ನಾವೇನಂತ ಕರಿತೀವಿ ಅಂದ್ರ ವ್ಯವಹಾರಿ ಪರಿಸರ ಅಂತ ಕರಿತೀವಿ. ಅಂದ್ರೆ ಈಗ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಹೆಂಗ್ ನಿರ್ಮಾಣ ಆಗುತ್ತ ಅಂದ್ರ ಅವ್ನ್ ಬೆಳೆದು ಬಂದಿರುವಂತ ಪರಿಸರದ ನಿರ್ಮಾಣ ಆಗುತ್ತ ಅಂತ ಹೇಳಿ. ಈಗ ಮನೇಲಿ ನೋಡ್ರಿ, ಮಕ್ಕಳಿಗೆ ನಾವು ಒಂದು ಗೌರವ ಕೊಟ್ಟು ಅಥವಾ ಸ್ಮೂತ್ ಆಗಿ ಮಾತಾಡ್ತಾ ಇದ್ವಿ ಅಂತಂದ್ರೆ ಆ ವಾತಾವರಣದಲ್ಲಿ ಬೆಳೆದಂತ ಮಕ್ಕಳು ಕೂಡ ಅದೇ ರೀತಿ ಮಾತಾಡೋದನ್ನ ಕಲಿತಾವು. ಅದೇ ರೀತಿ ರಫ್ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ಜಗಳಾಡುವಂತ ವಾತಾವರಣದೊಳಗೆ ಮಕ್ಕಳು ಬೆಳೆದು ಅಂತಂದ್ರ ಅವ್ರ ಬಾಯಲ್ಲಿ ಬರ್ತಕ್ಕಂಥ ಶಬ್ದಗಳು ಕೂಡ ಅದೇ ಇರ್ತಾವ ಅಂತ ಹೇಳಿ. ಅಂದ್ರೆ ಒಳ್ಳೆ ವಾತಾವರಣದೊಳಗ ಬೆಳೆದಂತ ಮಕ್ಕಳದು ಅವ್ರದ್ದು ಸಂಸ್ಕಾರ ಹೆಂಗಿರುತ್ತ ಅಂತ ಹೇಳಿ ಅವ್ರ ಮಾತಿನ ಮುಖಾಂತರನೇ ತಿಳ್ಕೊಬಹುದು ನಾವು. ಅದೇ ರೀತಿ ಒಂದು ಕೆಟ್ಟ ಎನ್ವಿರಾನ್ಮೆಂಟ್ ಒಳಗ ಬ್ಯಾಡ್ ಎನ್ವಿರಾನ್ಮೆಂಟ್ ಬೆಳೆದಂತ ಮಕ್ಕಳು ಅವ್ರು ಬರುವಂತ ವರ್ಡ್ಸ್ ಅಥವಾ ಅವ್ರು ನಡ್ಕೊಳ್ಳುವಂತ ರೀತಿ ಮೇಲೆ ಅವ್ರ ವಾತಾವರಣದ ಬಗ್ಗೆ ನಾವೇನ್ ಮಾಡ್ಕೋಬಹುದು ಅಂದ್ರೆ ತಿಳ್ಕೊಬಹುದು ಅಂತ ಹೇಳಿ. ಅದೇ ರೀತಿ ಒಂದು ವ್ಯವಹಾರ ಅದಕ್ಕೆ ಏನೇನ್ ಅಂಶಗಳು ಪ್ರಭಾವ ಬೀರ್ತಾವ ಅದ್ರ ಮೇಲೆ ಅದ್ರ ಸಕ್ಸಸ್ ಮತ್ತು ಫೇಲ್ಯೂರ್ ಕೂಡ ಡಿಪೆಂಡ್ ಆಗಿರ್ತದ. ಅಂತ ಯಾವ್ಯಾವ ಅಂಶಗಳು ಸಾಮಾನ್ಯವಾಗಿ ವ್ಯವಹಾರದ ಮೇಲೆ ಪ್ರಭಾವ ಬೀರ್ತಾವಲ್ಲ ಅವಕ್ಕೆಲ್ಲ ನಾವು ವ್ಯವಹಾರಿ ಪರಿಸರದ ಆಯಾಮಗಳು ಅಂತ ಕರಿತೀವಿ. ವ್ಯವಹಾರಿ ಪರಿಸರದ ಆಯಾಮಗಳೊಳಗ ಸಾಮಾನ್ಯವಾಗಿ 5 ವಿಷಯಗಳು ಬರ್ತಾವ ಅಥವಾ 5 ಆಯಾಮಗಳು ಬರ್ತಾವ ಅಂತ ಹೇಳ್ತೀವಿ. ಮೊದಲನೇದು ಆರ್ಥಿಕ ಪರಿಸರ ಅಂತ ಹೇಳಿ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ. ಆರ್ಥಿಕ ಪರಿಸರ ಅಂತಂದ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಹಣಕಾಸಿನ ವಿಷಯಗಳನ್ನ ನಾವೇನಂತ ಕರಿತೀವಿ, ಆರ್ಥಿಕ ಪರಿಸರದ ಮೂಲಾಂಶಗಳು ಅಂತ ಕರಿತೀವಿ. ಏನಿರುತ್ತೆ ಅದ್ರ ಸಾಮಾನ್ಯವಾಗಿ ಆರ್ಥಿಕ ಪರಿಸರ ಅಂತಂದ್ರ ಹಣಕ್ಕೆ ಸಂಬಂಧಪಟ್ಟಿರುವಂತ ವಿಷಯಗಳು ಅಂದ್ರ ಸಾಲದ ಮೇಲಿನ ಬಡ್ಡಿ ದರ ಇರ್ಬೋದು, ಅಥವಾ ಹೂಡಿಕೆ ಮೇಲೆ ಇರ್ತಕ್ಕಂತ ಬಡ್ಡಿ ದರ, ಹಣದುಬ್ಬರ ದರ ಇರ್ಬೋದು, ಅಥವಾ ಒಂದು ಹಣವನ್ನ ಎಕ್ಸ್ಚೇಂಜ್ ಮಾಡ್ಲಕ್ ಬಳಸ್ತಕ್ಕಂತ ವಿನಿಮಯ ದರ ಇರ್ಬೋದು, ಆಮೇಲೆ ಕೊಂಡ್ಕೊಳ್ತಕ್ಕಂತ ಒಂದು ಶಕ್ತಿ ಜನರದ್ದು ಅಥವಾ ಕೊಂಡ್ಕೊಳ್ತಕ್ಕಂತ ಒಂದು ಸಾಮರ್ಥ್ಯದ ಹಣದ ಒಂದು ದರ, ಇವೆಲ್ಲ ಏನಾಗ್ತಾವ ಅಂತಂದ್ರ ಆರ್ಥಿಕ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಈಗ ಸಾಮಾನ್ಯವಾಗಿ ಏನಾದ್ರೂ ಬಡ್ಡಿ ದರ ಜಾಸ್ತಿ ಆಯ್ತು ಅಂತಂದ್ರ ಅವಾಗ ಏನ್ ಮಾಡ್ತಾರ ಅಂದ್ರೆ ಜನ ಲೋನ್ ತಗೊಳ್ಳೋದನ್ನ ಕಡಿಮೆ ಮಾಡ್ತಾರ. ಅಥವಾ ವ್ಯವಹಾರಸ್ಥರು ಕೂಡ ಅಷ್ಟೇ, ಬ್ಯಾಂಕ್ ಲೋನ್ ತಗೋಬೇಕು ಅಂತ ಡಿಸೈಡ್ ಮಾಡ್ಯಾರಪ್ಪ ಅಂದ್ರ ಎಲ್ಲಿ ಬಡ್ಡಿ ದರ ಕಡಿಮೆ ಇರುತ್ತೋ ಅಲ್ಲಿ ಬ್ಯಾಂಕ್ ಲೋನ್ ತಗೊಳಕ್ ಇಷ್ಟ ಪಡ್ತಾರ ಅಂತ ಹೇಳಿ. ಇಲ್ಲಪ್ಪ ಬ್ಯಾಂಕ್ ಲೋನ್ ಇಂಟ್ರೆಸ್ಟ್ ರೇಟ್ ಬಹಳ ಜಾಸ್ತಿ ಅದ ಅಂತಂದ್ರ ಅವಾಗ ಏನ್ ಮಾಡ್ತಾರ, ಆದಷ್ಟು ಲೋನ್ ತಗೊಳ್ಳೋದನ್ನ ಕಡಿಮೆ ಮಾಡಿ ಶೇರ್ಸ್ ಮುಖಾಂತರ ಅಥವಾ ಡೆವೆಂಚರ್ ಮುಖಾಂತರ ದುಡ್ಡನ್ನ ಕಲೆಕ್ಟ್ ಮಾಡ್ಬೇಕು ಅನ್ನೋಂತ ಯೋಚನೆ ಮಾಡ್ತಾರ. ಅದೇ ರೀತಿ ಎಕ್ಸ್ಚೇಂಜ್ ರೇಟು ಬಹಳ ಹೈ ಆಯ್ತು ಅಂತಂದ್ರೆ ಅವಾಗ್ಲೂ ಕೂಡ ವಿದೇಶಿ ವ್ಯಾಪಾರ ಮಾಡ್ಲಕ್ ಬಹಳಷ್ಟು ಜನ ಮುಂದಾಗ್ತಾರ. ಎಕ್ಸ್ಚೇಂಜ್ ರೇಟ್ ಕಡಿಮೆ ಆಯ್ತು ಅಂದ್ರ ಆ ದೇಶದ ಜೊತೆಗೆ ಬೇರೆ ದೇಶದ ವ್ಯವಹಾರ ಮಾಡ್ಲಕ್ಕ ಹಿಂಜರಿತಾರ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ವ್ಯವಹಾರದ ಮೇಲೆ ಆರ್ಥಿಕ ಅಂಶಗಳು ಕೂಡ ಬಹಳಷ್ಟು ಪ್ರಭಾವ ಬೀರ್ತಾವ. ಅವುಗಳ ಆಧಾರದ ಮೇಲೆ ಬಿಸ್ನೆಸ್ ಏನು ಅಂದ್ರ ಚೇಂಜಸ್ ಗಳು ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ತಾವ ಅಂತ ಹೇಳಿ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ಅಂದ್ರೆ ಸಾಮಾಜಿಕ ಪರಿಸರ ಅಂತ ಹೇಳಿ. ವ್ಯವಹಾರ ಅಂತಕ್ಕಂಥದ್ದು ಸಮಾಜದ ಒಂದು ಭಾಗನೇ ಆಗಿರೋದ್ರಿಂದ ನಾವು ಸಮಾಜಕ್ಕೋಸ್ಕರನೇ ವ್ಯವಹಾರ ಮಾಡ್ತಾ ಇರೋದ್ರಿಂದ ಈ ಸಮಾಜದಲ್ಲಿ ಇರ್ತಕ್ಕಂತ ಜನರ ಸಂಪ್ರದಾಯಗಳಿರ್ಬೋದು, ಮೌಲ್ಯಗಳಿರ್ಬೋದು, ಆಚರಣೆಗಳಿರ್ಬೋದು, ಅಥವಾ ಸಮಾಜ ಒಂದು ವ್ಯವಹಾರದಿಂದ ಏನನ್ನ ನಿರೀಕ್ಷೆ ಮಾಡ್ತಾ ಇದೆ ಅವೆಲ್ಲಾ ಅಂಶಗಳು ಏನು ಅಂದ್ರ ವ್ಯವಹಾರದ ಮೇಲೆ ಪ್ರಭಾವ ಬೀರ್ತಾವ ಅಂತ ಹೇಳಿ.
ಈಗ ಯಾವುದೇ ಒಂದು ಹಬ್ಬ ಹರಿದಿನಗಳು ಬಂದು ಅಂತಂದ್ರೆ ಅಂತ ಒಂದು ಹಬ್ಬಕ್ಕೆ ಸಂಬಂಧಪಟ್ಟಂತ ಸಲಕರಣೆಗಳಿರ್ಬೋದು, ವಸ್ತುಗಳು ಏನ್ ಬಳಸ್ತಾರ ಅವೆಲ್ಲ ಏನು ಅಂದ್ರೆ ಆ ಒಂದ್ ಟೈಮ್ ಒಳಗ ಹೆಚ್ಚಿಗೆ ಮಾರಾಟ ಆಗ್ತಾವ ಅಂತ ಹೇಳಿ. ಈಗ ದೀಪಾವಳಿ ಬಂದು ಅಂತಂದ್ರೆ ನೀವೆಲ್ಲಾ ಶಾಪ್ ಗಳಲ್ಲಿ ನೋಡ್ತಾ ಇರ್ತೀರಿ, ಸಾಮಾನ್ಯವಾಗಿ ದೀಪಗಳ ಮಾರಾಟ ಹೆಚ್ಚಿಗೆ ಮಾಡ್ತಾ ಇರ್ತಾರ. ಬಣ್ಣಗಳ ಹಬ್ಬ, ಹೋಲಿ ಹಬ್ಬ ಬಂತು ಅಂದ್ರೆ ಎಲ್ಲಾ ಕಲರ್ಸ್ ಅನ್ನ ಮಾರಾಟ ಮಾಡ್ತಾ ಇರ್ತಾರ ಹೆಚ್ಚಿಗೆ. ರಾಖಿ ಹಬ್ಬ ಬಂತು ಅಂತಂದ್ರ ಎಲ್ಲ ಆಲ್ಮೋಸ್ಟ್ ಬಹಳಷ್ಟು ಶಾಪ್ಗಳು ಏನಾಗ್ತಾವ ಅಂದ್ರ ರಾಖಿ ಮಾರಾಟ ಮಾಡುವಂತ ಶಾಪ್ಗಳು ಏನಾಗ್ತಾವ ಅಂದ್ರ ಸ್ಟಾರ್ಟ್ ಆಗ್ತಾವ ಅಂತ ಹೇಳಿ. ಅಂದ್ರ ಇಲ್ಲಿ ಆಚರಣೆ ಮಾಡ್ತಕ್ಕಂತ ಹಬ್ಬಗಳಿರ್ಬೋದು, ಹರಿದಿನಗಳಿರ್ಬೋದು, ಅಥವಾ ಜನರ ನಂಬಿಕೆಗಳಿರ್ಬೋದು, ಎಲ್ಲ ಏನು ಅಂದ್ರೆ ವ್ಯವಹಾರದ ಮೇಲೆ ಪ್ರಭಾವ ಬೀರ್ತಾವ ಅಂತ ಹೇಳಿ. ಸಾಮಾನ್ಯವಾಗಿ ಬಟ್ಟೆ ಒಂದು ವ್ಯಾಪಾರಸ್ಥರು ಕೂಡ ಅಷ್ಟೇ, ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಬಹಳಷ್ಟು ರಶ್ ಇರ್ತಾವ ಬಟ್ಟೆ ಶಾಪ್ಗಳು. ಮತ್ತ ಹಬ್ಬಕ್ಕೋಸ್ಕರ ಸ್ಪೆಷಲ್ ಆಗಿ ಏನು ಅಂದ್ರೆ ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನ ಅಥವಾ ಹೆಚ್ಚಿನ ಪ್ರಮಾಣದ ಒಂದು ಬಟ್ಟೆಗಳನ್ನ ಅವ್ರು ತಗೊಂಡ್ಬಂದು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಟ್ಟೆಗಳನ್ನ ಖರೀದಿ ಮಾಡ್ತಾರ ಅನ್ನೋ ಸಂದರ್ಭ ಇರೋದ್ರಿಂದ ಆ ಸಂದರ್ಭದೊಳಗೆ ಅವ್ರಿಗೆ ಹೆಚ್ಚಿನ ವ್ಯಾಪಾರ ಆಕೈತೆ ಅಂತ ಹೇಳಿ. ನಾರ್ಮಲ್ ಯಾವುದೇ ಹಬ್ಬ ಹರಿದಿನಗಳು ಇಲ್ಲದೆ ಇದ್ದಾಗ ಹೆಚ್ಚಿನ ಒಂದು ಮಾರಾಟ ಆಗಲ್ಲ ಅಂತ ಹೇಳ್ಬೋದು. ಈ ರೀತಿ ಆ ಒಂದು ಸಮಾಜದಲ್ಲಿ ಇರ್ತಕ್ಕಂತ ಒಂದು ಅಂಶಗಳು ಕೂಡ ಸಾಕಷ್ಟು ವ್ಯವಹಾರದ ಮೇಲೆ ಪ್ರಭಾವ ಬೀರ್ತಾವ ಅಂತ ಹೇಳಿ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದ್ರೆ ರಾಜಕೀಯ ಪರಿಸರ ಅಂತ ಹೇಳಿ. ರಾಜಕೀಯ ಪರಿಸರ ಅಂತಂದ್ರ ನಮ್ಮ ದೇಶದೊಳಗ ಶಾಂತಿ ಮತ್ತು ಸಂಯಮ ಕಾಪಾಡ್ಬೇಕು ಅಂತಂದ್ರ ಅದ್ರೊಳಗ ರಾಜಕೀಯ ವ್ಯಕ್ತಿಗಳು ಬಹಳಷ್ಟು ಪ್ರಭಾವವನ್ನ ಬೀರ್ತಾರ. ಯಾವ ಒಂದು ರಾಜಕೀಯ ವ್ಯಕ್ತಿಗಳು ವ್ಯವಹಾರಕ್ಕೆ ಸಂಬಂಧಪಟ್ಟಂಗ ಏನೇನ್ ಅವ್ರ ನಡವಳಿಕೆ ಅದ ಅನ್ನೋದ್ರ ಆಧಾರದ ಮೇಲೆ ವ್ಯವಹಾರದ ಮೇಲೆ ಅದೆಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಅವ್ರ ವ್ಯವಹಾರದ ಪರವಾಗಿ ಯಾವ್ದಾದ್ರು ಒಂದು ರೂಲ್ಸ್ ಅನ್ನ, ರೆಗ್ಯುಲೇಷನ್ಸ್ ಅನ್ನ ತಗೊಂಡ್ಬಂದ್ರು ಅಂದ್ರೆ ಅದು ವ್ಯವಹಾರಕ್ಕೆ ಬೆನಿಫಿಟ್ ಆಗಿ ಕೆಲಸ ಮಾಡುತ್ತ. ಅಥವಾ ವ್ಯವಹಾರದ ವಿರುದ್ಧವಾಗಿ ಏನಾದ್ರು ತಗೊಂಡ್ ಬಂದ್ರು ಅಂತಂದ್ರ ವ್ಯವಹಾರಕ್ಕೆ ಅದು ಪ್ರತಿ ರೂಪವಾಗಿ ಅಂದ್ರೆ ಅವ್ರಿಗೆ ಅದು ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕೂಡ ಸಾಧ್ಯತೆ ಇರುತ್ತೆ. ಅದ್ರ ಲಾಭ ಹೆಚ್ಚಿಗೆ ಮಾಡೋದ್ಬೋದು ಅಥವಾ ಅದಕ್ಕೆ ವಿರುದ್ಧವಾಗಿದ್ರೆ ಕಡಿಮೆ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಿ. ಇನ್ನ ನೆಕ್ಸ್ಟ್ ತಾಂತ್ರಿಕ ಪರಿಸರ ಅಂತ ಹೇಳಿ. ತಾಂತ್ರಿಕ ಪರಿಸರ ಅಂತಂದ್ರ ಒಂದು ವ್ಯವಹಾರಿ ಸಂಸ್ಥೆಯೊಳಗ ಉತ್ಪಾದನೆಗೆ ಬಳಸ್ತಕ್ಕಂತ ಒಂದು ತಂತ್ರಜ್ಞಾನ ಪ್ರತಿದಿನ ಏನು ಅಂತಂದ್ರ ಹೊಸದ ಆಗೇ ಆಗ್ತಿರ್ತದೆ. ಈಗ ಸಾಫ್ಟ್ವೇರ್ ಒಂದು ಸೆಕ್ಷನ್ ನೋಡಿದಾಗ ಅಥವಾ ಆ ಕ್ಷೇತ್ರವನ್ನು ನೋಡಿದಾಗ ಪ್ರತಿದಿನ ಒಂದು ಹೊಸ ಬದಲಾವಣೆಗಳು ತಾಂತ್ರಿಕ ಕ್ಷೇತ್ರದೊಳಗೆ ಬಂದೇ ಬರ್ತಿರ್ತಾವ. ಅಡ್ವಾನ್ಸ್ಡ್ ಮಷಿನರೀಸ್ ಬರ್ತಿರ್ತಾವ, ಅಡ್ವಾನ್ಸ್ ಟೆಕ್ನಾಲಜಿ ಬರುತ್ತ. ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕಾಗತ್ತ ಅಂದ್ರ ನಾವು ಬಿಸ್ನೆಸ್ ಒಳಗೆ ಕೂಡ ಅಳವಡಿಸ್ಬೇಕಾಗತ್ತ. ಮತ್ ಹೊಸ ಹೊಸ ಬದಲಾವಣೆಗಳು ಏನ್ ಬಂದಿರ್ತಾವ ಅವನ್ನೆಲ್ಲ ನಾವು ಅಪ್ಡೇಟ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ನಮ್ ವ್ಯವಹಾರದೊಳಗೆ ಅಳವಡಿಸ್ಬೇಕಾಗತ್ತೆ. ಇಲ್ಲಾಂದ್ರ ನಾವ್ ವ್ಯವಹಾರವನ್ನ ಸಕ್ಸಸ್ಫುಲ್ ಆಗಿ ರನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇವನ್ ನಾವ್ ಹಳೆ ಕಾಲದ ಗತಿನೇ ನಾವೆಲ್ಲಾ ಹಳೆ ಟೈಪ್ ಏನಲ್ಲ ಲೆಟರ್ ಬರಿತಾ ಕೂಡ್ತೀವಿ ಅಂತ ಕುತ್ಕೊಂಡ್ರೆ ನಡೆಯಲ್ಲ. ಈಗೆಲ್ಲ ಏನ್ ಇಮೇಲಿಂಗ್ ಬಂದಿದೆ, ಅಥವಾ ಈಗ ನಾವು ಮೆಸೇಜ್ ಗಳನ್ನ ಮಾಡೋದಿರ್ಬೋದು, ಅಥವಾ ಪ್ರೊಡಕ್ಷನ್ ಅನ್ನ ಮಷಿನ್ಸ್ ಗಳನ್ನ ಬಳಸಿ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು. ಈಗ ವ್ಯಕ್ತಿಗಳು ಕೈಯಿಂದ ಮಾಡಿದ್ರ ಅಷ್ಟು ಫಿನಿಶಿಂಗ್ ಬರದೇ ಇರ್ಬೋದು, ಬಟ್ ಮಷಿನ್ಸ್ ಗಳನ್ನ ಬಳಸಿ ಮಾಡಿದಾಗ ಬಹಳ ಫಿನಿಶಿಂಗ್ ಪರ್ಫೆಕ್ಟ್ ಆಗಿ ಬಂದಿರುತ್ತೆ. ಜೊತೆಗೆ ಕಡಿಮೆ ಸಮಯದೊಳಗೆ ನಾವು ಹೆಚ್ಚು ಉತ್ಪಾದನೆ ಮಾಡ್ಬೋದು. ಅಂತ ಒಂದು ತಾಂತ್ರಿಕತೆಯನ್ನು ಅಳವಡಿಸಿದಾಗ ನಾವು ಹೆಚ್ಚು ಉತ್ಪಾದಕತೆಯನ್ನು ಸಾಧಿಸ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗಾಗಿ ಹೊಸ ಹೊಸ ತಂತ್ರಜ್ಞಾನ ಆವಿಷ್ಕಾರಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಅಂಶಗಳನ್ನ ನಾವೇನಂತ ಕರಿತೀವಿ ಅಂದ್ರ ತಾಂತ್ರಿಕ ಅಂಶಗಳು ಅಥವಾ ಟೆಕ್ನಿಕಲ್ ಫ್ಯಾಕ್ಟರ್ಸ್ ಅಂತ ಅಥವಾ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಇನ್ನು ಕಾನೂನಾತ್ಮಕ ಪರಿಸರ ಅಂದ್ರ ಲೀಗಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿ. ಕಾನೂನು ಅಂತಂದ್ರೆ ನಮ್ ದೇಶದಲ್ಲಿರ್ತಕ್ಕಂಥ ಕಾನೂನು ಬಿಸ್ನೆಸ್ ಸಂಬಂಧಪಟ್ಟಂಗೆ ಏನೇನ್ ಒಂದು ಸರ್ಕಾರ ಆದೇಶಗಳನ್ನ ಕೊಡ್ತದ, ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಯಾವುದೇ ಒಂದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮಾಡ್ತಕ್ಕಂಥ ಜಡ್ಜ್ಮೆಂಟ್ ಗಳು ಇರ್ಬೋದು, ವ್ಯವಹಾರಕ್ಕೆ ಸಂಬಂಧಪಟ್ಟಂಗ ಅವ್ರ ಏನ್ ತೀರ್ಮಾನಗಳನ್ನ ಕೊಡ್ತಾರ ಅವೆಲ್ಲ ಏನಾಗ್ತಾವ ಅಂತಂದ್ರ ಕಾನೂನಾತ್ಮಕ ಅಥವಾ ಲೀಗಲ್ ಎನ್ವಿರಾನ್ಮೆಂಟ್ ಒಳಗ್ ಬರ್ತಾವ ಅಂತ ಹೇಳಿ. ಅವುಗಳನ್ನೆಲ್ಲ ಪ್ರತಿಯೊಬ್ರು ವ್ಯವಹಾರಸ್ಥರು ಪಾಲನೆ ಮಾಡ್ಲೇಬೇಕು ಅಂತ ಹೇಳಿ. ಈಗ ರೀಸೆಂಟ್ಲಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿರುವಂತದ್ದು ಇರ್ಬೋದು, ಅಥವಾ GST ಅನ್ನ ಏನೋ ಅಂತಂದ್ರ ಚಾರ್ಜಸ್ ಮಾಡಿರುವಂತದ್ದು, ಅಥವಾ ಏನೋ ಅಂದ್ರ ಫುಡ್ ಐಟಮ್ಸ್ ಗೆ ಆರ್ಟಿಫಿಷಿಯಲ್ ಕಲರ್ ಅನ್ನ ಬಳಸಬಾರ್ದು ಅನ್ನುವಂಥದ್ದು. ಇವೆಲ್ಲ ಏನು ಅಂದ್ರೆ ಸರ್ಕಾರ ಮಾಡಿರ್ತಕ್ಕಂತ ಒಂದು ಕಾನೂನುಗಳು ಅಂತ ಹೇಳಿ. ಈ ಕಾನೂನುಗಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕಾಗತ್ತ ಅಂತ ಹೇಳಿ. ಹಾಗಾಗಿ ಆ ಎಲ್ಲಾ ಹೊಸ ಹೊಸ ಕಾನೂನುಗಳು ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಬರ್ತಾವೋ ಆ ಎಲ್ಲಾ ಕಾನೂನುಗಳು ಏನಾಗ್ತಾವ ಅಂದ್ರ ಪ್ರತಿಯೊಂದು ವ್ಯವಹಾರದ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ತಾವ ಅಂತ ಹೇಳಿ. ಈ ರೀತಿ ಈ 5 ಅಂಶಗಳು ಪ್ರತಿಯೊಂದು ವ್ಯವಹಾರದ ಮೇಲೆ ಪ್ರಭಾವವನ್ನ ಬೀರೋದ್ರಿಂದ ನಾವು 5 ಅಂಶಗಳ ಬಗ್ಗೆ ತಿಳ್ಕೊಬೇಕಾಗಿರುವಂತದ್ದು ಬಹಳಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ. ಇನ್ನ ಈ ಒಂದು ವಿಡಿಯೋದೊಳಗೆ ನಿಮ್ಗೆ ಎಲ್ಲಾ ವ್ಯವಹಾರಿ ಪರಿಸರಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ಮಾಹಿತಿ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.